ಬೆಂಗಳೂರಿಗೆ ತುಮಕೂರು ಸೇರ್ಪಡೆ ಪ್ರಸ್ತಾಪಕ್ಕೆ ವಿರೋಧ. ತುಮಕೂರನ್ನ ಬೆಂಗಳೂರು ಉತ್ತರ ಅಂತ ಬದಲಾಯಿಸೋಕೆ ಪ್ರಸ್ತಾಪ. ಬೆಂಗಳೂರು ಉತ್ತರವನ್ನ ವಿಸ್ತರಣೆ ಮಾಡೋದಕ್ಕೆ ಪರಮೇಶ್ವರ್ ಪ್ರಸ್ತಾಪ. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಪರಮೇಶ್ವರ್ ಪ್ರಸ್ತಾಪಿಸಿರೋದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಸ್ತಾಪಕ್ಕೆ ಬಿಜೆಪಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ತುಮಕೂರಿಗೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಹಾಗೂ ಅಸ್ಮಿತೆ ಅನ್ನೋದಿದೆ. ತುಮಕೂರು ಅಸ್ಮಿತೆಗೆ ಧಕ್ಕೆ ಆಗಕ್ಕೆ ನಾವು ಬಿಡಲ್ಲ. ಇದರಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದ ಷಡ್ಯಂತ್ರವೂ ಇದೆ. ತುಮಕೂರು ನಗರಕ್ಕೆ ನಾಗರಿಕರಿಗೆ ಅನುಕೂಲ ಆಗಲ್ಲ. ಹೆಸರು ಬದಲಾವಣೆಗೆ ಹಿಂದೆ ಕವಿಗಳೂ ವಿರೋಧಿಸಿದ್ರು. ಬೆಂಗಳೂರು ಉತ್ತರಕ್ಕೆ ತುಮಕೂರು ಸೇರಿಸೋಕೆ ಬಿಡಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದೀಗ ಪರಮೇಶ್ವರ್ ಅವರು ಈ ಪ್ರಸ್ತಾಪವನ್ನ ಮುನ್ನೆಲೆಗೆ ತಂದ್ರು. ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ರಾಜಕೀಯವಾಗಿ ಇದು ಯಾವ ರೀತಿಯಾಗಿ ಜಟಾಪಟಿ ಕಾರಣ ಆಗ್ಬೋದು? ಏನು ತುಮಕೂರನ್ನ ಅಭಿವೃದ್ಧಿ ಪಡಿಸಬೇಕು, ಆಮೇಲೆ ತುಮಕೂರು ಬೆಂಗಳೂರು ಮಾದರಿಯಲ್ಲಿ ಕೂಡ ಅಭಿವೃದ್ಧಿ ಹೊಂದಿರುವಂತಹ ಒಂದು ನಗರ ಒಂದು ನಿಟ್ಟಿನಲ್ಲಿ ಮೊನ್ನೆ ನಡೆದಂತ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ವೇದಿಕೆ ಭಾಷಣದ ಮುಖಾಂತರ ಪರಮೇಶ್ವರ್ ಅವರು 2ನೇ ಬಾರಿ ಈ ಒಂದು ಬೇಡಿಕೆಯನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಅಂದ್ರೆ ತುಮಕೂರನ್ನ ಬೆಂಗಳೂರು ಉತ್ತರವನ್ನಾಗಿ ಮಾಡಿ ಅಭಿವೃದ್ಧಿ ಪಡಿಸಿ ಸಾಕಷ್ಟು ರೀತಿಯಾಗಿ ಅನ್ನೋ ಒಂದು ಚರ್ಚೆಯನ್ನ ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಇದಕ್ಕೆ ಈಗಾಗಲೇ ಕೂಡ ಸಾಕಷ್ಟು ರೀತಿಯಾದಂತ ವಿರೋಧ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಯಾಕೆಂದ್ರೆ ತುಮಕೂರಿಗೆ ತನ್ನದೇ ಆದಂತ ಇತಿಹಾಸ ಇದೆ, ಸಂತರ ಬೀಡು, ಜೊತೆಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ರೀತಿಯ ಒಂದು ಇತಿಹಾಸ ಹೊಂದಿರತಕ್ಕಂತ ಒಂದು ಈ ತುಮಕೂರು ಅಸ್ಮಿತೆಗೆ ಧಕ್ಕೆ ತರುವಂತ ಕೆಲಸವನ್ನ ಪರಮೇಶ್ವರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಿರ್ತಕ್ಕಂಥದ್ದು. ಜಂಟಿ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಒಂದು ಕಡೆ ತುಮಕೂರು ಗ್ರಾಮಾಂತರದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ಮತ್ತೆ ತುಮಕೂರು ನಗರ ಶಾಸಕರಾಗಿರ್ತಕ್ಕಂಥ ಬಿಜೆಪಿ ಅವರು ಇಬ್ರು ಒಟ್ಟಿಗೆ ಕೂಡ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ವಿಚಾರ ಈಗಾಗಲೇ ಕೂಡ ಸಾಕಷ್ಟು ರೀತಿಯಾಗಿ ಸದ್ದು ಕೂಡ ಮಾಡ್ತಿರ್ತಕ್ಕಂಥ, ಅಂದ್ರೆ ರಾಮನಗರದ ಮಾದರಿಯಲ್ಲಿ ಕೂಡ ಬದಲಾವಣೆಯನ್ನ ಮಾಡಬೇಕು. ಯಾವ ರೀತಿಯಾಗಿ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು, ಅದೇ ರೀತಿಯಾಗಿ ತುಮಕೂರನ್ನ ಬೆಂಗಳೂರು ಉತ್ತರ ಅಂತವನ್ನ ಮಾಡಿ ಸಾಕಷ್ಟು ರೀತಿಯ ಅಭಿವೃದ್ಧಿ ಮಾಡಬೇಕು. ಜೊತೆಗೆ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಬರಬೇಕು ಒಂದು ನಿಟ್ಟಿನಲ್ಲಿ ಪರಮೇಶ್ವರ್ ಇರ್ತಕ್ಕಂಥದ್ದು. ಈಗ ಇದು ರಾಜಕೀಯ ಜಟಾಪಟಿಗೆ ಕೂಡ ತಿರುವನ್ನ ಪಡೆದಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಇದು ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಏನಾದ್ರು ಕೂಡ ಸರ್ಕಾರ ಮುಂದಾದ್ರೆ ಯಾವ ರೀತಿಯ ಒಂದು ಕಾವು ಪಡ್ಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.